ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಆಗಸ್ಟ್ 7, 2022 ನಡೆದಂತಹ KPTCLನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಕೀ ಉತ್ತರಗಳ ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಮಾತನಾಡೋಣ. ಸೊ ನೀವೆಲ್ಲ ನಿನ್ನೆ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮನ್ನು ಬರೆದು ಬಹಳ ಖುಷಿಯಲ್ಲಿ ಕೂಡ ಇದ್ದೀರಾ. ಖುಷಿ ಯಾಕೆ ಅಂತಂದರೆ ಪೇಪರ್ ಬಹಳ ಸರಳವಾಗಿತ್ತು ಅನ್ನುವಂಥ ಒಂದು ಖುಷಿ. ಅಂಥ ಖುಷಿ ಕೀ ಆ ಉತ್ತರಗಳನ್ನು ನೋಡಿದ ಮೇಲೆ ಯಾವಾಗ ಒಂದು ನೆಗೆಟಿವ್ ಮಾರ್ಕಿಂಗನ್ನು ಅಪ್ಲೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಖುಷಿ ಸ್ವಲ್ಪ ಕಮ್ಮಿ ಆಗುತ್ತೆ. ಕಾರಣ ಇಷ್ಟೇ, ನೆಗೆಟಿವ್ ಮಾರ್ಕಿಂಗ್ ತುಂಬ ಆಗುತ್ತೆ. ಸೊ ಬಹಳ ಒಂದು ಅಟೆಂಪ್ಟ್ ಮಾಡ್ತಾರೆ, 85-90 ಕ್ವಶನ್ಸು 95 ಕ್ವಶನ್ಸನ್ನು ಅಟೆಂಡ್ ಮಾಡ್ತಾರೆ. ಬಹಳ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ನಾವು ಲಿಸ್ಟಲ್ಲಿ ಇದ್ದೀವಾ ಅಥವಾ ಲಿಸ್ಟಿಂದ ಹೊರಗಡೆ ಇದ್ದೀವಾ ಅನ್ನೋದನ್ನು ಯಾವುದು ಡಿಸೈಡ್ ಮಾಡುತ್ತೆ ಅಂದರೆ ದಟ್ ಈಸ್ ಅ ಮಾರ್ಜಿನ್ ಆಫ್ ಎರರ್. ಸೊ ಆ ಮಾರ್ಜಿನ್ ಆಫ್ ಎರರ್ ಅನ್ನೋದೇ ನೆಗೆಟಿವ್ ಮಾರ್ಕಿಂಗ್. ಅದನ್ನು ನಾನು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ಜಾಯಿನ್ ಟು ಲರ್ನಲ್ಲಿ, ಅಲ್ಲಿ ಹೇಳಿದ್ವಿ ಕೂಡ. ಬಟ್ ಎಷ್ಟು ಜನ ನೆಗೆಟಿವ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಾ ಅನ್ನೋದು ಸೊ ಅವರ ಒಂದು ರಿಸಲ್ಟನ್ನು ಕೂಡ ಡಿಸೈಡ್ ಮಾಡುತ್ತೆ. ಬಿಕಾಸ್ ಕನ್ನಡ ಗ್ರಾಮರ್, ಭೂಮಿ ಅನ್ನೋದು ಯಾವ ಪದ, ಸಂಸ್ಕೃತ ಪದ ಅಥವಾ ಅಕ್ಕ ಇದರ ಬಹುವಚನ ರೂಪ ಏನು, ಇಂಥ ಪ್ರಶ್ನೆಗಳು ಯಾವಾಗಲೂ ಕೂಡ ನಮ್ಮ ರಿಸಲ್ಟನ್ನು ಡಿಸೈಡ್ ಮಾಡಲ್ಲ. ನಮ್ಮ ರಿಸಲ್ಟನ್ನು ಡಿಸೈಡ್ ಮಾಡೋದು ಓವರ್ ಆಲ್ ಆಗಿ ಔಟ್ ಆಫ್ 100 ಕ್ವಶನ್ಸು ಯಾವ ಕ್ವಶನ್ಸ್ಗಳು ನಮ್ಮನ್ನು ಹೊರಗಡೆ ಹಾಕ್ತು ರಿಸಲ್ಟಿಂದ, ಯಾವ ಕ್ವಶನ್ಸ್ಗಳು ಕೆಲವೊಂದು ಜನರಲ್ ನಾಲೆಡ್ಜಲ್ಲಿ ಕಂಪ್ಯೂಟರಲ್ಲಿ ಕೆಲವೊಂದು ಡಿಸೈಡ್ ಮಾಡುತ್ತೆ. ಸೊ ಕನ್ನಡ ಗ್ರಾಮರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ 100% ಶೋರ್. ಬಟ್ ರಿಮೈನಿಂಗ್ ಫ್ಯಾಕ್ಟರ್ ಏನು ಬರುತ್ತೆ, ಕಂಪ್ಯೂಟರ್, ಅದರ ಜನರಲ್ ನಾಲೆಡ್ಜ್ ಮತ್ತು ಇವನ್ ಇಂಗ್ಲೀಷ್ ಗ್ರಾಮರ್. ಸೊ ದೋಸ್ ಥಿಂಗ್ಸ್ ಡಿಸೈಡ್ಸ್ ದ ರಿಸಲ್ಟ್ ಅಂತ. ಸೊ ಕಮಿಂಗ್ ಟು ದ ಪಾಯಿಂಟ್, ಫಸ್ಟ್ ಕ್ವಶನ್ ನೋಡೋಣ. ಯೂನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್ ಅಂತ. ಸೊ ನೀವು ಆಲ್ರೆಡಿ ಇವಾಗ ಬೇರೆ ಬೇರೆ ಕೀ ಆನ್ಸರ್ಸನ್ನು ಕೂಡ ನೋಡ್ಕೊಂಡಿರ್ತೀರ, ನಿಮ್ದೊಂದು ಸ್ಕೋರ್ ಇರುತ್ತೆ ಅಂದಾಜಾಗಿ. ಬಟ್ ಈ ಒಂದು ಕೀ ಆನ್ಸರ್ಸನ್ನು ಏನು ನೋಡ್ತಾ ಇದ್ದೀರಾ, ಇದರಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ನಿಮ್ಮ ಕಣ್ಣಿಗೆ ಕಂಡು ಬಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟನ್ನು ಮಾಡಿ. ಸೊ ಫಸ್ಟ್ ಕ್ವಶನ್ಗೆ ಯೂನಿಕೋಡ್ ಸ್ಟ್ಯಾಂಡರ್ಡ್ ಇಸ್ ಅ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್ ಅಂತ ಆಗುತ್ತೆ. ಸೊ ಸೆಕೆಂಡ್ ಕ್ವಶನ್, DOS ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಆನ್ಸರ್ ಆಗುತ್ತೆ. ವಾಟ್ ಡಸ್ ಕಂಟ್ರೋಲ್ ಆ್ಯಂಡ್ ಜಡ್ ಡೂ ಅಂತ. ಸೊ ನಾವು ಕಂಟ್ರೋಲ್ ಆ್ಯಂಡ್ ಜಡ್ಡನ್ನು ಒಂದು ಕೀಪ್ಯಾಡಲ್ಲಿ ಅಥವಾ ಕೀಬೋರ್ಡಲ್ಲಿ ಟೈಪ್ ಮಾಡ್ತೀವಿ. ಅಂಡೂ ದ ಲಾಸ್ಟ್ ಆ್ಯಕ್ಷನ್, ನಾವು ಲಾಸ್ಟ್ ಏನು ಮಾಡಿರ್ತೀವಿ ಅದನ್ನು ಅಂಡೂ ಮಾಡುತ್ತೆ. ಅಂದರೆ ಅದನ್ನು ತೆಗೆದು ಮತ್ತೆ ಪ್ರೀವಿಯಸ್ ಒಂದು ಏನಿರುತ್ತೆ ಅದನ್ನು ಮೂಡಿಸುತ್ತೆ ಸ್ಕ್ರೀನ್ ಮೇಲೆ. ಅಂಡೂ ದ ಲಾಸ್ಟ್ ಆ್ಯಕ್ಷನ್. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಸ್ಪ್ಲಿಟ್ ಅ ಟೇಬಲ್ ಅಂತ ಕೇಳಿದ್ದಾರೆ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 2. ಇಲ್ಲಿ ನೋಡ್ಕೊಳ್ಳಿ, ವರ್ಷನ್ಸ್ ಇತ್ತು A1, A2, A3, A4, B1, B2, B3, B4 ಹೀಗೆ. ಸೊ ದಯವಿಟ್ಟು ವರ್ಷನ್ ಯಾವುದೇ ಇರಲಿ, ನಿಮ್ಮ OMR ಶೀಟಲ್ಲಿ ಅಥವಾ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಯಾವುದೇ ಇರಲಿ, ಕ್ವಶನ್ಸನ್ನು ಮತ್ತು ಆನ್ಸರ್ಸನ್ನು ನೋಡ್ಕೊಳ್ಳಿ. ಯಾಕಂದರೆ ಶಫಲ್ ಇರುತ್ತೆ, ಕ್ವಶನ್ಸ್ಗಳು ಶಫಲ್ ಇರುತ್ತೆ, ಇವನ್ ಆಪ್ಷನ್ಸ್ ಕೂಡ ಶಫಲ್ ಇರುತ್ತೆ. ಆ ಕಾರಣಕ್ಕಾಗಿ ಕಂಟ್ರೋಲ್ ಶಿಫ್ಟ್ ಮತ್ತು ಎಂಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವೆನ್ ಅ ಹೈಪರ್ ಲಿಂಕ್ ಇಸ್ ಕ್ರಿಯೇಟೆಡ್, ವರ್ಡ್ ಫಾರ್ಮೆಟ್ಸ್ ದ ವೆಬ್ ಅಡ್ರೆಸ್ಸಸ್. ಇಲ್ಲಿ ಎರಡು ಕಡೆ ಕನ್ಫ್ಯೂಸ್ ಆಗುತ್ತೆ. ಅಂಡರ್ಲೈನ್ಡ್ ಆ್ಯಂಡ್ ಕಲರ್ಡ್ ಬ್ಲೂ ಇದು ಆಗುತ್ತೆ, ಅಥವಾ ಇಟಾಲಿಸೈಸ್ಡ್ ಆ್ಯಂಡ್ ಕಲರ್ಡ್ ಬ್ಲೂ, ಇವೆರಡರಲ್ಲಿ ಕನ್ಫ್ಯೂಸ್ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅಂಡರ್ಲೈನ್ಡ್ ಆ್ಯಂಡ್ ಕಲರ್ಡ್ ಬ್ಲೂ ಅನ್ನೋದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. Except for dash function, a formula with a logical function shows were true or false as a result ಅಂತ. ಇದಕ್ಕೆ ಸರಿಯಾದ ಉತ್ತರ ಇಫ್ ಆಗುತ್ತೆ. ಗೇಟ್ಗಳು ಬರುತ್ತೆ. ವಾಟ್ ಡಸ್ ದ ಲುಕ್ ಅಪ್ ಫಂಕ್ಷನ್ ಡೂ ಅಂತ ಕೇಳಿದ್ದಾರೆ. ಫೈಂಡ್ ರಿಲೇಟೆಡ್ ರೆಕಾರ್ಡ್ಸ್ ಆಯ್ಕೆ 3. ದ ಶಾರ್ಟ್ಕಟ್ ಕೀ ಟು ರಿಪ್ಲೇಸ್ ಅ ಡಾಟಾ ವಿತ್ ಎನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್ ಕಂಟ್ರೋಲ್ ಪ್ಲಸ್ H ಆಗುತ್ತೆ. ಶಾರ್ಟ್ಕಟ್ ಕೀಸ್ ಮೇಲೆ ಬಹಳ ಕ್ವಶನ್ಸ್ ಬಂದಿದೆ. Which of the following functions is used to find the highest number in a series of numbers? Max, B1, B3 ಇದು ಸರಿಯಾದ ಉತ್ತರ ಆಯ್ಕೆ 1. So if the value in A1 is MCQ and in B1 is questions, which function will return MCQ at questions in cell C1? So ಸರಿಯಾದ ಉತ್ತರ A1 and B1 ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. You can embed an MS organization chart in a slide by ಆಯ್ಕೆ 3 ಒಂದು ಉತ್ತರ ಆಗುತ್ತೆ. ಕ್ಲಿಕ್ಕಿಂಗ್ ದ ಇನ್ಸರ್ಟ್ ನ್ಯೂ ಸ್ಲೈಡ್ ಬಟನ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್, ದೆನ್ ಡಬಲ್ ಕ್ಲಿಕ್ಕಿಂಗ್ ದ ಆರ್ಗನೈಸೇಷನ್ ಚಾರ್ಟ್ ಬಟನ್ ಆನ್ ದ ಫಾರ್ಮ್ಯಾಟಿಂಗ್ ಟೂಲ್ ಬಾರ್.
ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್ ಅಂತ ಕೊಟ್ಟಿದ್ದಾರೆ. ಕಾಮನ್ಲಿ ಫೌಂಡ್ ಶೇಪ್ಸ್ ಆಗುತ್ತೆ. ಬೇಕಾದರೆ ಇದನ್ನು ಗೂಗಲಲ್ಲಿ ಈ ಕ್ವಶನ್ ಹಾಕಿ ನೋಡಿ, ಎಕ್ಸಾಮ್ ವೇದ ವೆಬ್ಸೈಟಲ್ಲಿ ಈ ಕ್ವಶನ್ ಸಿಗುತ್ತೆ. ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್ ಕಾಮನ್ಲಿ ಫೌಂಡ್ ಶೇಪ್ಸ್ ಅಂತ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಕೆಲವೊಂದು ಕೀ ಆನ್ಸರ್ಸ್ಗಳಲ್ಲಿ ಕ್ಲಿಪ್ ಆರ್ಟ್ ಶೇಪ್ಸ್ ಅಂತ ಕೊಟ್ಟಿದ್ದಾರೆ, ಇದಾಗಲ್ಲ. ಸರಿಯಾದ ಉತ್ತರ ಕಾಮನ್ಲಿ ಫೌಂಡ್ ಶೇಪ್ಸ್ ಆಗುತ್ತೆ. Which of the following provides a means of printing out feature notes with a miniature slide on a printing page? ಸರಿಯಾದ ಉತ್ತರ ಆಡಿಯನ್ಸ್ ಹ್ಯಾಂಡ್ಔಟ್ ಅಂತ ಆಗುತ್ತೆ. ಆಯ್ಕೆ 4. The arrangement of elements such as the title and subtitle, text, pictures, tables, etc. is called layout ಅಂತ ಕರಿತೀವಿ. ಆಯ್ಕೆ 1 ಸರಿಯಾದ ಉತ್ತರ. Which shortcut key inserts a new slide in the current presentation? Ctrl+M. ಆಯ್ಕೆ 2 ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ದ ಡ್ಯಾಶ್ ಪ್ರೋಗ್ರಾಮ್ ಕಂಪ್ರೆಸಸ್ ಲಾರ್ಜ್ ಫೈಲ್ ಇಂಟು ಸ್ಮಾಲರ್ ಫೈಲ್, ದಟ್ ಇಸ್ ಅ ಜಿಪ್ ಫೈಲ್, ವಿನ್ ಜಿಪ್ ಆಗುತ್ತೆ. ಆಯ್ಕೆ 1. ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್, ಎಲ್ರಿಗೂ ಗೊತ್ತಿರುತ್ತೆ, ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ರೀಸೈಕಲ್ ಬಿನ್ನಲ್ಲಿ ಹೋಗುತ್ತೆ ನಾವು ಡಿಲೀಟ್ ಮಾಡಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವ್ಸ್ ಆಸ್ ಅ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್, ದಟ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. To send an email we use dash, that is a Outlook Explorer ಆಗುತ್ತೆ. Outlook Explorer. BIOS is used by operating system. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. 20 ಕ್ವಶನ್ಸ್ಗಳು ಕಂಪ್ಯೂಟರ್ ಕೇಳಿದ್ರು, 20 ಕ್ವಶನ್ಸ್ ಇದೆ. ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. 40 ಕ್ವಶನ್ಸನ್ನು ಕೇಳಿದ್ದಾರೆ. ಆ್ಯಕ್ಚುಲಿ 50 ಅಂತ ಇತ್ತು ಸಿಲೆಬಸ್ಸಲ್ಲಿ ಅಥವಾ ನೋಟಿಫಿಕೇಷನಲ್ಲಿ, 40 ಕೇಳಿದ್ದಾರೆ. ಸಾಮಾನ್ಯ ಜ್ಞಾನ ಮತ್ತು ಸಾಮರ್ಥ್ಯ. ಫಸ್ಟ್ ಕ್ವಶನ್ ನೋಡಿ, ಒಂದು ಸರ್ವೆಯ ವರದಿಯಂತೆ 62% ಜನ ದೂರದರ್ಶನದಲ್ಲಿ ವಾರ್ತೆಯನ್ನು ವೀಕ್ಷಣೆ ಮಾಡ್ತಾರೆ, 44% ಜನ ದಿನಪತ್ರಿಕೆಯನ್ನು ಓದ್ತಾರೆ, ಇನ್ನು 24% ಜನ ಎರಡನ್ನ ಮಾಡ್ತಾರೆ, ದಿನಪತ್ರಿಕೆಯನ್ನು ಓದ್ತಾರೆ ಮತ್ತು ದೂರದರ್ಶನವನ್ನು ನೋಡ್ತಾರೆ. ಹಾಗಾದರೆ ಎಷ್ಟು ಜನ ಎರಡನ್ನ ಮಾಡುವುದಿಲ್ಲ, ದಿನಪತ್ರಿಕೆಯನ್ನು ಓದುವುದಿಲ್ಲ ಮತ್ತು ದೂರದರ್ಶನವನ್ನು ವೀಕ್ಷಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದೊಂದು ಒಂದು ವೆನ್ ಡಯಾಗ್ರಾಮ್, ವೆನ್ ನಕ್ಷೆಯನ್ನು ಹಾಕಿದ್ರೆ ಬರುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. 18% ಆಗುತ್ತೆ. ಸಪ್ರೇಟ್ ವಿಡಿಯೋದಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಅದ್ರ ಬಗ್ಗೆ ಮಾತನಾಡೋಣ. ತಾಯಿ, ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಸೊ 8 3 24, 87ಕ್ಕೆ 24 ಕೂಡಿಸ್ಬೇಕಾಗತ್ತೆ, 111 ವರ್ಷ ಬರುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. 594, 198, 66 ಇಲ್ಲಿ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಹಳ ಸರಳವಾಗಿದೆ ಪ್ರಶ್ನೆ ಆ್ಯಕ್ಚುಲಿ ಇದು. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ 594ನ್ನು 66 ಭಾಗಾಕಾರ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿದ್ರೆ 22 9 198 ಬರುತ್ತೆ. ಯಾಕಂದರೆ 66 9 594 ಬರುತ್ತೆ. ಈ ರೀತಿಯಾದಂತಹ ರಿಲೇಷನ್ ಇದೆ, ಆಪೋಸಿಟ್ ಸೈಡ್ ರಿಲೇಷನ್ ಇದೆ. ಸೊ ಅದೇ ರೀತಿ ಇಲ್ಲೊಂದು ನಂಬರ್ ಸಿರೀಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 5 ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಕೆಲವೊಂದು ಸ್ವಲ್ಪ ಮೈನ್ಯೂಟ್ ಮಿಸ್ಟೇಕ್ಸ್ ಇರುವಂಥ ಒಂದು ಪ್ರಶ್ನೆ ಬಿಟ್ಟರೆ ರಿಮೈನಿಂಗ್ ಎಲ್ಲ ಓಕೆ ಚೆನ್ನಾಗಿದೆ, ಬಟ್ ಕಮ್ಮಿ ಕೇಳಿದ್ದಾರೆ ಮೆಂಟಲ್ ಎಬಿಲಿಟಿ. ಸೊ ಕ್ವಾಡ್ ಮತ್ತು I2U2 ಈ 2 ರಾಷ್ಟ್ರಗಳ ಗುಂಪುಗಳಲ್ಲಿ ಸಮಾನವಾಗಿರುವಂಥ ದೇಶಗಳು. ಹೋದ ತಿಂಗಳೇ I2U2 ನ್ಯೂಸಲ್ಲಿತ್ತು. I2U2ನ ಸದಸ್ಯ ದೇಶಗಳು 4 ಇತ್ತು. ಸೊ ಅಲ್ಲಿ I2U2 ಮತ್ತು ಕ್ವಾಡ್ನ ಕಾಮನ್ ಸದಸ್ಯತ್ವ ಹೊಂದಿರುವಂಥ ದೇಶಗಳು ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಭಾರತ ಮತ್ತು ಅಮೆರಿಕ ಆಗುತ್ತೆ. ಸೊ ಜಾಯಿಂಟ್ ಟು ಲರ್ನ್ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಅದು ಎನಿ ಅದರ್ ಮ್ಯಾಗಝೀನಲ್ಲಿ ನೋಡಿದ್ರು ತುಂಬ ಒಂದು ಸರಳವಾದಂಥ ಪ್ರಶ್ನೆ. ಭಾರತದಲ್ಲಿ ಜನಸಂಖ್ಯೆಯ ಸಾಂದ್ರತೆ, ಪಾಪ್ಯುಲೇಷನ್ ಡೆನ್ಸಿಟಿ ಕೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ, ಯಾಕಂದರೆ ಇಲ್ಲಿ 431.11 ಇದೆ ಆ್ಯಸ್ ಪರ್ 2011 ಸೆನ್ಸಸ್ ಪ್ರಕಾರ. ಇವಾಗಿರೋ ಪ್ರಕಾರ 2011 ಸೆನ್ಸಸ್ ಪ್ರಕಾರ ಮತ್ತೆ ಬೇರೆ ಇದೆ, ಬಟ್ ಇಲ್ಲೊಂದು ಕನ್ಫ್ಯೂಷನ್ ಇದೆ. ಇದು ಪ್ರೊಬ್ಯಾಬ್ಲಿ ಗ್ರೇಸ್ ಆದರೂ ಇರ್ಬೋದು, ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ಒಂದು ಕ್ವಶನ್ಗೆ. ಭಾರತದಲ್ಲಿ ಜನಸಂಖ್ಯೆಯ ಸಾಂದ್ರತೆ ಬಗ್ಗೆ ಕಮೆಂಟ್ ಮಾಡಿ, ಯಾಕಂದರೆ ಈ ನಂಬರ್ಸ್ಗಳು ಎಕ್ಸಾಕ್ಟಾಗಿ ಸ್ವಲ್ಪ ಮ್ಯಾಚ್ ಆಗ್ತಿಲ್ಲ. ಸೊ ನಿಮ್ಗೇನಾದರೂ ಸೋರ್ಸ್ ಇದ್ದರೆ ಕಮೆಂಟ್ ಮಾಡಿ. ಶಿಂಜೋ ಅಬೆ ಅವರು ಜಪಾನ್ ದೇಶಕ್ಕೆ ಎಷ್ಟು ಅವಧಿಗೆ ಪ್ರಧಾನಮಂತ್ರಿ ಆಗಿದ್ರು? ರೀಸೆಂಟಾಗಿ ಡೆತ್ ಆಗುತ್ತೆ. 4 ಅವಧಿಗೆ ಪ್ರಧಾನಮಂತ್ರಿ ಆಗಿದ್ರು. ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಅಂತ ಬಹಳ ಒಂದು ಚೆನ್ನಾಗಿದೆ ಪ್ರಶ್ನೆ. ಯಾಕಂದರೆ ಸೊ ಯೂಶ್ಯುವಲಿ ಒಂದು ಬೇಸಿಕ್ ಬುಕ್ಕನ್ನು ಓದುವಾಗ ಈ ಒಂದು ಕಾನ್ಸೆಪ್ಟ್ ಬಂದುಬಿಡುತ್ತೆ 7th ಸ್ಟ್ಯಾಂಡರ್ಡ್ ಸೈನ್ಸಲ್ಲಿ. ನೆಪೆಂಥಿಸ್ ಜಾತಿಯ ಮಾಂಸಾಹಾರಿ ಸಸ್ಯಗಳು ತಮ್ಮ ಪೋಷಕಾಂಶದ ಕೊರತೆಯನ್ನು ಪೂರೈಸಿಕೊಳ್ಳಲು ಜೈವಿಕ ಬಲೆಗಳಾಗಿ ಕಾರ್ಯನಿರ್ವಹಿಸುವ ಎಲೆ ವಿಕಸಿತ ಹೂಜಿಗಳ ಮೂಲಕ ಕೀಟಗಳನ್ನು ಸೆರೆ ಹಿಡಿಯುತ್ತೆ ಅಂತ. ಸೊ ಮಾಂಸಾಹಾರಿ ಸಸ್ಯಗಳು ಬೇಟೆಯನ್ನು ಸೆಳೆಯಲು ಮತ್ತು ಸೆರೆ ಹಿಡಿಯಲು ಮಕರಂದ, ವಾಸನೆ, ಬಣ್ಣ ಮತ್ತು ನೇರಳಾತೀತ ಫ್ಲೋರೋಸೆನ್ಸ್ ನಂತಹ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ. ಸೊ ಈ ಎರಡೂ ಕೂಡ ಸರಿಯಾದಂಥ ಹೇಳಿಕೆ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 29. ಸೊ ಇಲ್ಲೊಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ: ಕ್ರಿಟೇಷಿಯಸ್, ಕ್ಯಾಂಬ್ರಿಯನ್, ಮಿಸೋಜೋಯಿಕ್ ಮತ್ತು ಹೊಲೋಸಿನ್.
ಕಾಲಾವಧಿ, ಯುಗ ಮತ್ತು ಜೀವನ ಮುಖ್ಯ ಘಟಕ ಅಂತ ಕೊಟ್ಟಿದ್ದಾರೆ. ಹೋಲೋಸಿನ್ ಅನ್ನು ಈಸಿಯಾಗಿ ಆಧುನಿಕ ಮಾನವ, ಹೋಲೋಸೆಫಿಯನ್ಸ್ ಅಂತ ನಾವು ಕರಿತೀವಿ, ಆಧುನಿಕ ಮಾನವ. ಹಾಗಾದರೆ ಎಸ್ ಅನ್ನೋದೇನಾಗುತ್ತೆ 3 ಆಗುತ್ತೆ. ಎಸ್ ಅನ್ನೋದು 3. ಹಾಗಾದರೆ ಈ 3 ಆಯ್ಕೆಯಲ್ಲಿ ಒಂದು ಉತ್ತರ. ಸೊ ಹಾಗಾದರೆ ಮೀಸೋಜೋಯಿಕ್, ಕ್ಯಾಂಬ್ರಿಯನ್, ಕ್ರಿಟೇಷಿಯನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಮೀಸೋಜೋಯಿಕ್ ಅನ್ನೋದಕ್ಕೆ ಇವನ್ ಡೈನೋಸಾರಸ್ ಮೀಸೋಜೋಯಿಕಲ್ಲೂ ಇದೆ, ಅದೇ ರೀತಿ ಡೈನೋಸರಸ್ ಇವನ್ ಕ್ರಿಟೇಷಿಯಸ್ಸಲ್ಲೂ ಇದೆ. ಮಿಸೋಜೋಯಿಕಲ್ಲೂ ಡೈನೋಸರಸ್ ಇತ್ತು, ಇವನ್ ಕ್ರಿಟೇಷಿಯಸ್ಸಲ್ಲೂ ಇದೆ. ಸೊ ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಒಂದು ಕ್ವಶನ್ಗೆ. ಐದರ್ ಇದು ಗ್ರೇಸ್ ಆದರೂ ಬರುತ್ತೋ ಅಥವಾ ಏನಾದರೂ ಆನ್ಸರ್ ಚೇಂಜ್ ಆಗುತ್ತೆ ಅಂತ. ಬಟ್ ಆ್ಯಸ್ ಪರ್ ನಾವು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇಲ್ಲಿ ಕ್ರಿಟೇಷಿಯಸ್ ಅನ್ನೋದು ಡೈನೋಸರಸ್ನ ಕಾಲ, ಕ್ಯಾಂಬ್ರಿಯನ್ ಅನ್ನೋದೇನಿದೆ ಪ್ರಥಮ ಮೀನು, ಅದೇ ರೀತಿ ಮೀಸೋಜೋಯಿಕ್ ಅನ್ನೋದೇನಿದೆ ಪ್ರಥಮ ಪಕ್ಷಿ, ಹೋಲೋಸೆಫಿಯನ್ಸ್ ಅಥವಾ ಹೋಲೋಸಿನ್ ಅನ್ನೋದು ಆಧುನಿಕ ಮಾನವ. ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ ಅಂತ ಕೇಳಿದ್ದಾರೆ. ಬಹಳ ಚೆನ್ನಾಗಿದೆ ಪ್ರಶ್ನೆ. ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನದಿಂದ. ಸೊ ನೆನ್ಪಿಟ್ಕೋಬೇಕು, ವಾಯುಮಂಡಲದಲ್ಲಿನ ನಕ್ಷತ್ರದ ಬೆಳಕಿನ ವಕ್ರೀಭವನದಿಂದ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೀಟನಾಶಕಗಳಾಗಿ ಬಳಸುವಂತಹ ರಾಸಾಯನಿಕಗಳು ಕೊಳೆಯುವಂಥವುಗಳಲ್ಲ. ಇವುಗಳು ಕ್ರಮೇಣ ಪ್ರತಿ ಟ್ರಾಫಿಕ್ ಹಂತದಲ್ಲಿ ಸಂಚಾರವನ್ನು ಮಾಡುತ್ತವೆ. ಮಾನವನು ತನ್ನ ಆಹಾರ ಸರಪಳಿಯಲ್ಲಿ ಮೇಲ್ಭಾಗವನ್ನು ಆಕ್ರಮಿಸಿರುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಕೇಂದ್ರೀಕರಣವಾಗಿರುವ ಈ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಚಯಿಸಲ್ಪಡುತ್ತದೆ. ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಜೈವಿಕ ವರ್ಧನೆ ಅಂತ ಕರೀತಾರೆ. ಆಯ್ಕೆ 3 ಆಗುತ್ತೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಸೈನ್ಸ್ ಮೇಲೆ ಕೇಳಿದ್ದಾರೆ. ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿ ಇದರಿಂದ ಉತ್ಪತ್ತಿಯಾಗುತ್ತದೆ ಅಂತ. ಮೈಟೋಕಾಂಡ್ರಿಯಾ, ಸೊ ಪವರ್ ಹೌಸ್ ಆಫ್ ಅ ಸೆಲ್ ಅಂತ ನಾವು ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಅಂತ ಕೇಳಿದ್ದಾರೆ. IRCI ಆಗುತ್ತೆ. 1999 ವರ್ಷದಲ್ಲಿ ಫೇಮಾವನ್ನು ಯಾವ ಹಿಂದಿನ ಕಾಯ್ದೆಯ ಬದಲಾಗಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಫೇರಾ ಬದಲಾಗಿ ಪರಿಚಯ ಮಾಡ್ತಾರೆ. ಕರ್ನಾಟಕ ಸರ್ಕಾರ ತನ್ನ 2022-23 ಮುಂಗಡ ಪತ್ರದ ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸುವುದಾಗಿ ಮರು ಜಾರಿಗೊಳಿಸಲು ಘೋಷಿಸಿದ ಯೋಜನೆ ಯಾವುದು ಅಂತ ಕೇಳಿದರೆ ದಟ್ ಈಸ್ ಯಶಸ್ವಿನಿ ಯೋಜನೆ. ಸೊ ಮುಂದಿನ ಪ್ರಶ್ನೆ ಬಹಳ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ. ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ, ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ. ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಯೆಲ್ಲೋ ರೆವಲ್ಯೂಷನ್. ಹಸಿರು ಕ್ರಾಂತಿ ಅಂದ ತಕ್ಷಣ ಆಹಾರ ಪದಾರ್ಥಗಳ ಉತ್ಪಾದನೆ. ಬಿಳಿ ಕ್ರಾಂತಿ ಅನ್ನೋದು ಹಾಲಿನ ಉತ್ಪಾದನೆ, ನೀಲಿ ಕ್ರಾಂತಿ ಅನ್ನೋದು ಸಾಗರ ಉತ್ಪಾದನೆ, ಹಳದಿ ಕ್ರಾಂತಿ ಅನ್ನೋದು ಎಣ್ಣೆ ಬೀಜಗಳ ಉತ್ಪಾದನೆ. ಎಲ್ಲರೂ ಕೂಡ ಇದಕ್ಕೆ ಆನ್ಸರನ್ನು ಮಾಡಿರ್ತೀರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 37. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ 3 ಸ್ಟೇಟ್ಮೆಂಟ್ ಇದೆ. ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಾರ್ಮಿಕ ಸಚಿವಾಲಯದ ಯೋಜನೆ ಅಲ್ಲ. ಇನ್ನು ಮೃದು ಕೌಶಲ್ಯಗಳು, ಉದ್ಯಮಶೀಲತೆ, ಡಿಜಿಟಲ್ ಸಾಕ್ಷರತೆಗೆ ತರಬೇತಿಯನ್ನು ನೀಡುತ್ತೆ. ಹೌದು, ನೀಡುತ್ತೆ. ಇದು ದೇಶದ ಅನಿಯಂತ್ರಿತ ಕಾರ್ಯಪಡೆಯನ್ನು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿಗೆ ಸಮರ್ಥವಾಗಿ ಜೋಡಿಸುವ ಉದ್ದೇಶವನ್ನು ಹೊಂದಿದೆ. ಹೌದು. ಆಯ್ಕೆ 2 ಮತ್ತು 3 ಸರಿಯಾಗಿರುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. 2021ನೇ ವರ್ಷದಲ್ಲಿ ಭಾರತದ ಆಮದುಗಳ ಅತಿದೊಡ್ಡ ಪಾಲು ಯಾವುದು ಅಂತ. ಸೊ ಚೈನಾ ಅಂತ ಅಂದ್ಕೊಂಡಿದ್ದೀವಿ, ಚೈನಾ ಅಂತ ಇದೆ ಕೂಡ. ಸೊ ನಿಮ್ಗೇನಾದರೂ ಕನ್ಫ್ಯೂಸ್ ಇದ್ದರೆ ಅಥವಾ ನಿಮ್ಗೇನಾದರೂ ಇದಕ್ಕಿಂತ ಕ್ಲಾರಿಟಿ ಚೆನ್ನಾಗಿತ್ತು ಅಂತಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಯಾಕಂದರೆ ಚೈನಾ ಮತ್ತು USA ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಕೆಳಗಡೆ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಅಂತ. ದಟ್ ಈಸ್ ರಾಬರ್ಟ್ ಬ್ರೂಸ್ ಫುಟ್ ಅಂತ ಆಗುತ್ತೆ. ವಿಹಾರಗಳನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ. ಚೈತ್ಯ ಮತ್ತು ವಿಹಾರ ಅಂತ 2 ಕಾನ್ಸೆಪ್ಟ್ ಬರುತ್ತೆ ಜೈನರ ಒಂದು ಬಸದಿಗಳಲ್ಲಿ ಅಥವಾ ಜೈನರ ಒಂದು ನಾವು ಲೆಸನನ್ನು ಓದುವಾಗ. ವಿಹಾರ ಅಂತಂದರೆ ಹೆಸರು ಹೇಳುತ್ತೆ ರೆಸ್ಟ್ ಮಾಡೋದು. ವಿಹಾರ ಅಂತಂದರೆ ವಿಹಾರಕ್ಕೆ ಹೋಗಿದ್ದೀವಿ, ವಾಯು ವಿಹಾರ ಆ ರೀತಿ. ವಿಹಾರಗಳು ಏನಾಗಿದೆ ಪ್ರಮುಖವಾಗಿ ಭಿಕ್ಷುಗಳ ವಸತಿಗಾಗಿ ಕಂಡರಿಸಿದ ಶಿಲಾಗುಹೆಗಳು. ಹೌದು. ಅದೇ ರೀತಿ ಪ್ರತಿ ವಿಹಾರದ ಮುಂಭಾಗದಲ್ಲಿ ಸ್ತಂಭಗಳ ಜಗಲಿ ಇದೆ. ಹೌದು. ಮುಂಭಾಗದಲ್ಲಿ ಕುದುರೆಲಾಳದ ಆಕಾರದ ಕಿಟಕಿದ್ದು ಅದನ್ನು ವಿಹಾರ ಕಿಟಕಿ ಎಂದು ಕರೆಯುತ್ತಾರೆ. ಸೊ ಇದೇನು ಆಗೋದಿಲ್ಲ. ಕಾರವೇಲನ ಕಾಲದಲ್ಲಿ ಜೈನ ವಿಹಾರಗಳನ್ನು ರಾಣಿ ಗುಫದಲ್ಲಿ ಕೊರೆಯಲಾಯಿತು. ಹೌದು, ಕೊರೆದಿದ್ದಾರೆ. ಇದು ಇದೆ ಕಾನ್ಸೆಪ್ಟ್ ಕೂಡ. ಸೊ ಇಲ್ಲಿ 1, 2 ಮತ್ತು 4 ಸರಿಯಾದ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 41. ಇಲ್ಲಿ ಕೂಡ 1 ಲೈನ್ ಕೊಟ್ಟಿದ್ದಾರೆ, ಹೊಂದಿಸಿ ಬರೀಬೇಕು. ಗಂಗರ ಒಬ್ಬ ಯಾರು ಫೌಂಡರ್ ಗಂಗರ್ದು ಅಂತಂದರೆ ಆಯ್ಕೆ 1 ಆಗುತ್ತೆ. ಕೊಂಗಣಿ ವರ್ಮ. ಕದಂಬರದು ಮಯೂರ ವರ್ಮ. ರಾಷ್ಟ್ರಕೂಟರದು ದಂತಿದುರ್ಗ. ಹೊಯ್ಸಳರದು ಸಳ. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮ ಯಾವುದು ಅಂತ. ಸೊ ಬ್ರಿಟಿಷರು, ಫ್ರೆಂಚರು, ಬ್ರಿಟಿಷರು, ಡಚ್ಚರು ಮತ್ತು ಪೋರ್ಚುಗೀಸರು ಆಗುತ್ತೆ. ಲಾಸ್ಟಾಗಿ ಬರುತ್ತೆ.
ಸೊ ಇಲ್ಲಿ ಕನ್ಫ್ಯೂಷನ್ ಇದೆ, ಇಲ್ಲಿ ಬ್ರಿಟಿಷರು ಫಸ್ಟ್ ಹೋಗೋದಿಲ್ಲ. ಸೊ ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಡಚ್ಚರು ಆಗುತ್ತೆ ಆನ್ಸರ್. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಡಚ್ಚರು. ಸೊ ಇದು ಒಂದು ಕಮೆಂಟ್ ಮಾಡಿ ಇದಕ್ಕೂ ಕೂಡ, ಯಾಕಂದರೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ಗಳಲ್ಲಿ ಕನ್ಫ್ಯೂಷನ್ ಇದೆ. ಸೊ ಕೀ ಆನ್ಸರ್ಸಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ಸನ್ನು ಮಾಡಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮವನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ರಸ್ತ್ ಗುಫ್ತಾರ್ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ, ದಟ್ ಇಸ್ ದಾದಾಬಾಯಿ ನವರೋಜಿ. ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ, ದಟ್ ಇಸ್ ಸಾರ್ವಜನಿಕ ನೀತಿ. ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ, ದಟ್ ಇಸ್ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 46. ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಜನಪ್ರತಿನಿಧಿಗಳ ಸಂಖ್ಯೆ ಯಾವುದನ್ನು ಮೀರುವಂತಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ 245 ಅನ್ನೋದು ಟೋಟಲ್ ಸ್ಟ್ರೆಂತ್ ಆಗುತ್ತೆ. ಬಟ್ ಇಲ್ಲಿ ಯಾವುದನ್ನು ಮೀರುವಂತಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 300 280 ನಂಬರ್ ಇಲ್ಲಿ ಸ್ವಲ್ಪ ಮ್ಯಾಚ್ ಕೂಡ ಆಗ್ತಿಲ್ಲ. ಸೊ ಇದಕ್ಕೂ ಕೂಡ ಆನ್ಸರನ್ನು ನಾವು ಇದರ್ ಗ್ರೇಸ್ ಅಂತ ಆದರೂ ಅನ್ಕೋಬಹುದು. ನೋಡೋಣ ಅಫಿಷಿಯಲ್ ಕೀ ಆನ್ಸರನ್ನು ಏನು ಕೊಡ್ತಾರೆ. ಇದೊಂದು ಕ್ವಶನ್ಗೂ ಕೂಡ ಕನ್ಫ್ಯೂಷನ್ ಇದೆ. ಇದಕ್ಕೂ ಕೂಡ ನೀವು ಕೂಡ ಯಾಕಂದರೆ ನಿಮಗೂ ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀರ. ಏನಾದರೂ ನಿಮಗೆ ಪ್ರೂಫ್ ಅಥವಾ ನಾಲೆಡ್ಜ್ ಅಥವಾ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ಕಮೆಂಟ್ ಕೂಡ ಮಾಡಿ. ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಏನು ಅಂತ ಕೊಟ್ಟಿದ್ದಾರೆ, ಹಣಕಾಸಿನ ನಿಯಮಗಳನ್ನು ಅನುಸರಿಸಬೇಕು, ಕೆನಾನ್ಸ್ ಅಂತ ಕೊಟ್ಟಿದ್ದಾರೆ. ಹಣಕಾಸಿನ ನಿಯಮಗಳನ್ನು ಪಾಲನೆ ಮಾಡಬೇಕು. ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ರಾಷ್ಟ್ರ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ? 22 ರಾಷ್ಟ್ರ ಭಾಷೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ಳುತ್ತವೆ? ದಟ್ ಈಸ್ ಘಟಪ್ರಭಾ. ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ದಟ್ ಈಸ್ ಲಕ್ಷದ್ವೀಪ್. ಅಂದಾಜಿನ ಪ್ರಕಾರ ಭೂಮಿಯ ಆಯಸ್ಸು ದಟ್ ಈಸ್ 4.6 ಬಿಲಿಯನ್ ಇಯರ್ಸ್. ಆಯ್ಕೆ 1. ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕ್ ಹೊಂದಿರುವಂಥ ದೇಶ ಅಂತ ಕಟ್ಟಿದ್ದಾರೆ, ದಟ್ ಈಸ್ ಅಮೆರಿಕ. ಸೊ ರಷ್ಯಾ ಅಂತಲೂ ಕೂಡ ಕೆಲವೊಬ್ರು ಅಂತಿದ್ದಾರೆ. ನೋಡೋಣ ಅಫಿಷಿಯಲ್ ಕೀ ಆನ್ಸರ್ಸಲ್ಲಿ ಏನು ಬರುತ್ತೆ. ರಷ್ಯಾ ಮತ್ತು ಅಮೆರಿಕ ನಡುವೆ ಕನ್ಫ್ಯೂಷನ್ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 53. ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡಾ ಪ್ರಮಾಣ ಸಮುದ್ರದ ಮೂಲಕ ನಡೆಯುತ್ತದೆ? ಸೊ ಬೈ ವಾಲ್ಯೂಮ್ ಒಂದು ನಂಬರ್ ಇದೆ, ಬೈ ಕರೆನ್ಸಿ ಒಂದು ನಂಬರ್ ಇದೆ. ಸೊ 70% ಅಂತಾರೆ, 99% ಅಂತಾರೆ. ಸೊ ದಟ್ ಈಸ್ 70% ಹಾಕುವಂಥ ಸಾಧ್ಯತೆ ಇದೆ ಆನ್ಸರ್. ಇದಕ್ಕೂ ಕೂಡ ಸ್ವಲ್ಪ ನಂಬರ್ಸಲ್ಲಿ ಕನ್ಫ್ಯೂಷನ್ ಇದೆ. ಸೊ ಇದರ 70 or 99 ಕನ್ಫ್ಯೂಷನ್ ಇದೆ. ಸೊ ಇದಕ್ಕೂ ಕೂಡ ಯಾರಾದರೂ ವಿತ್ ಪ್ರೂಫ್ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಕೊಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ್ದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ ಯಾರು? ದಟ್ ಈಸ್ ಪೀಟರ್ ಬ್ರೂಕ್. ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮೊದಲ ಮಹಿಳೆ ಆನ್ಸ್ ಜಬೇರ್. ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡವರು ವೀರೇಂದ್ರ ಹೆಗ್ಗಡೆ. 2022ರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಪಡೆದಿರುವ ಸ್ಥಾನ 8ನೇ ಸ್ಥಾನ. ಮುಂದಿನ ಪ್ರಶ್ನೆ ಸಂಖ್ಯೆ 58. ಪಿ ಕ್ಯೂಗಿಂತ 60% ಹೆಚ್ಚಾಗಿದ್ದು ಆರ್ಗಿಂತ 30% ಹೆಚ್ಚಾಗಿರುತ್ತದೆ. ಕ್ಯೂ ಮತ್ತು ಆರ್ನ ಅನುಪಾತ ಹೀಗಿರುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ 13:16 ಆಗುತ್ತೆ. ಆಯ್ಕೆ 3. ಸೊ ಇದೊಂದು ಡಯಾಗ್ರಾಮ್ ಹಾಕಿ ಮಾಡಬೇಕಾಗತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ವೈ ವಿ ಮತ್ತು ಡಬ್ಲ್ಯೂ ಸಮಾನಾಂತರವಾಗಿರುತ್ತವೆ ಅಂತ ಆಗುತ್ತೆ. ಸೊ ಅದು ಆಲ್ರೆಡಿ ನೀವು ನೋಡಿರ್ತೀರ. ಸೊ ಇವನ್ ಬೇರೆ ಒಂದು ಯೂಟ್ಯೂಬಲ್ಲಿ ಅಥವಾ ಬೇರೆ ಯೂಟ್ಯೂಬರ್ಸ್ ಕೂಡ ಇದನ್ನು ಆಲ್ರೆಡಿ ಸಾಲ್ವ್ ಕೂಡ ಮಾಡಿದ್ದಾರೆ. ಸೊ ಇವನ್ ನಾವು ಕೂಡ ಒಂದು ಕಮಿಂಗ್ ಸೆಷನ್ಸ್ಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮೆಂಟಲ್ ಎಬಿಲಿಟಿ ಸೆಕ್ಷನಲ್ಲಿ ಮಾತನಾಡೋಣ. ಸೊ ಇದೊಂದು ಕ್ವಶನ್ಗೆ ಗ್ರೇಸ್ ಬರುವಂಥ ಸಾಧ್ಯತೆ ಇರುತ್ತೆ. ಒಂದು ರೈಲು 3 ನಿಮಿಷ ತಡವಾಗುತ್ತೆ ಅಂತ ಏನು ಕ್ವಶನ್ ಇದೆ, ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಇದೆ. ಸೊ ಇದಕ್ಕೆ ಗ್ರೇಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಜಿ ಕೆ ಅಂದರೆ ಜನರಲ್ ನಾಲೆಡ್ಜ್ ಮತ್ತು ಮೆಂಟಲ್ ಎಬಿಲಿಟಿ ಆ್ಯಪ್ಟಿಟ್ಯೂಡ್ 40 ಕ್ವಶನು. ಇವಾಗ ಜನರಲ್ ಇಂಗ್ಲೀಷ್ ಇದ್ರ ಬಗ್ಗೆ ನೋಡೋಣ. ಸೊ ಚೂಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಜನರಲ್ ಇಂಗ್ಲೀಷಲ್ಲಿ ಚೂಸ್ ಅ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸರ್ಲರ್ ಡಸ್ ನಾಟ್ ನೋಸ್ ದ ರೂಲ್ಸ್ ಆಫ್ ದ ಕಂಪನಿ ಅಂತ ಆಗುತ್ತೆ. In the beginning of the sentence, the word could, would, may is used for making a request. Since Rahul dashed the movie, he did not accompany his friends to the cinema. Since Rahul had watched the movie. They won't catch the burglars. Choose the appropriate question tag to fill the blank ಅಂತ ಕೊಟ್ಟಿದ್ದಾರೆ. Will they catch the burglars? People in Malnad carry dash umbrella. So carry an umbrella ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ದ ಗೌರ್ಮೆಂಟ್ ವರ್ಕ್ಡ್ ಹಾರ್ಡ್ ಟು ಬಿಲ್ಡ್ ಬ್ರಿಡ್ಜಸ್ ವಿತ್ ನೈಬರಿಂಗ್ ಕಂಟ್ರಿ. ಸೊ ಇಲ್ಲಿ ಬಿಲ್ಡ್ ಬ್ರಿಡ್ಜಸ್ ಅನ್ನೋದು ಇಂಪ್ರೂವ್ ದ ರಿಲೇಷನ್ಶಿಪ್ ಅಂತ ಮೀನಿಂಗ್ ಕೊಡುತ್ತೆ.
ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್ ಅರ್ನ್ ವೈಲ್ ದೇರ್ ಲರ್ನ್. ಸೊ ಎಷ್ಟೊಂದು ಜನ ಇವತ್ತು ಅಬ್ರಾಡ್ಗೆ ಹೋದವರು ಸ್ಟಡಿ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬನ್ನು ಮಾಡ್ತಾರೆ. ದಟ್ ಈಸ್ ಟು ಫುಲ್ಫಿಲ್ ದರ್ ಎಕ್ಸ್ಪೆನ್ಸಸ್. ಐದರ್ ಮೈ ಫಾದರ್ ಆರ್ ಮದರ್ ಈಸ್ ಗೋಯಿಂಗ್ ಟು ಅಟೆಂಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ದಿಸ್ ಈವ್ನಿಂಗ್ ಅಂತ ಆಗುತ್ತೆ. ದ ಶ್ರೀವ್ಡ್ ಪೊಲೀಸ್ ಆಫೀಸರ್ ಸಾ ಥ್ರೂ ದ ಪ್ಲಾಯ್ ಆಫ್ ದ ಟೆರರಿಸ್ಟ್ ಅಂತ ಆಗುತ್ತೆ. ಆಯ್ಕೆ 2. ಆ್ಯಡ್ ಆಸ್ ಸೂಟೇಬಲ್ ಪ್ರಿಫಿಕ್ಸ್ ಟು ಗೆಟ್ ದ ಆಪೋಸಿಟ್ ಆಫ್ ದ ವರ್ಡ್ ಅಕ್ಯೂರೇಟ್. ಅಕ್ಯೂರೇಟ್ ಅನ್ಅಕ್ಯೂರೇಟ್ ಅಂತ ಆಗುತ್ತೆ. ಅಕ್ಯೂರೇಟ್ ಅನ್ಅಕ್ಯೂರೇಟ್. ರವಿ ವೆಂಟ್ ಟು ದ ಡೆಂಟಿಸ್ಟ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಇಂಟ್ರೋಗೇಟಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್. ಡಸ್ ರವಿ ಗೋ ಟು ದ ಡೆಂಟಿಸ್ಟ್ ಅಂತ ಆಗುತ್ತೆ. ಸೊ ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಅಂತ ಆಗುತ್ತೆ. ಡಸ್ ರವಿ ಗೋ ಟು ದ ಡೆಂಟಿಸ್ಟ್. ಸೊ ಆಯ್ಕೆ 2 ಡಸ್ ರವಿ ಗೋ ಟು ದ ಡೆಂಟಿಸ್ಟ್. ಆ್ಯಡ್ ಅ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್ ಅಂತ ಕೊಟ್ಟಿದ್ದಾರೆ. ರೇಡಿಯೇಷನ್ ಅಂತ ಆಗುತ್ತೆ. ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್. ದ ಅಬೌವ್ ಸೆಂಟೆನ್ಸ್ ಈಸ್ ಅಂತ ಇಟ್ ಈಸ್ ಅ ಅಫರ್ಮೇಟಿವ್ ಸೆಂಟೆನ್ಸ್. ಅ ಪರ್ಸನ್ ಹೂ ಇಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ವೈಲ್ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಅ ಬಿಸ್ನೆಸ್ ಈಸ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಎಂಟರ್ಪ್ರಿನ್ಯೂರ್ ಅಂತ ಆಗುತ್ತೆ. ಯು ಓಪನ್ ದ ಡೋರ್ ಪ್ಲೀಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಕ್ಯಾನ್ ರಿಪ್ಲೇಸ್ ದ ಅಬೌವ್ ಸ್ಟೇಟ್ಮೆಂಟ್ ಆಸ್ ಅ ಪೊಲೈಟ್ ರಿಕ್ವೆಸ್ಟ್ ಅಂತ. ಸೊ ದಟ್ ಈಸ್ ಕ್ಯಾನ್ ಯು ಓಪನ್ ದ ಡೋರ್ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ಆಫ್ ಪೇರ್ ಆಫ್ ದ ವರ್ಡ್ಸ್ ಫ್ರಮ್ ದ ಫಾಲೋಯಿಂಗ್. ಪ್ರೊನೌನ್ಸಿಯೇಷನ್ ಆಯ್ಕೆ 3 ಆಗುತ್ತೆ. ಸೊ ಸ್ಪೆಲ್ಲಿಂಗ್ ನೋಡ್ಕೋಬೇಕಾಗುತ್ತೆ. ಪ್ರೊನೌನ್ಸಿಯೇಷನ್. ಪಾರ್ಡನ್ ಮೀ ಇನ್ ಕನ್ವರ್ಸೇಷನ್ ಈಸ್ ಯೂಸ್ಡ್ ಫಾರ್. ಸೊ ಇದೊಂದು ಯಾವುದಕ್ಕೆ ಯೂಸ್ ಮಾಡ್ತೀವಿ? ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬೀನ್ ಸೆಡ್. ಹಿ ವಾಸ್ ಕನ್ಸ್ಯೂಮ್ಡ್ ವಿತ್ ಫಿಲಾಂಥ್ರೋಫಿ ಡ್ಯಾಶ್ ಹಿ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ. ಫಿಲ್ ಇನ್ ದ ಬ್ಲಾಂಕ್ಸ್. ಹಿ ವಾಸ್ ಸೋ ಕನ್ಸ್ಯೂಮ್ಡ್ with philanthropy that he gave away everything to charity. So there would be a steep hike in oil price after the war. So there would be ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. The official letter demands the use of dash language, that is a formal language. ಸೊ ಇದು 20 ಕ್ವಶನ್ ಆಯಿತು. ಈ ಕನ್ನಡದ 20 ಕ್ವಶನ್ ಕೇಳಿದ್ದಾರೆ. ಸೊ ಭಾಳ ಜನ ಕನ್ನಡ ಅಷ್ಟೇ ಕೇಳ್ತಾರೆ, ಇಂಗ್ಲೀಷ್ ಅಷ್ಟೇ ಕೇಳ್ತಾರೆ ಅಂತಿದ್ರು. ಸೊ ಇಲ್ಲಿ ಎರಡೂ ಕೂಡ 20 ಅಂಕಗಳಿಗೆ ಕೇಳಿದ್ದಾರೆ. ಸೊ ಕನ್ನಡ ಅಂತೂ ಬಹಳ ಸರಳವಾಗಿದೆ. ಭಾಳ ಜನ ಇದನ್ನು ನೋಡಿಬಿಟ್ಟೆ ಕ್ವಶನ್ ಪೇಪರ್ ಈಸಿ ಅಂತ ಅಂದ್ಕೊಂಡ್ರು. ಬಟ್ ಆಫ್ಟರ್ ಕೀ ಆನ್ಸರ್ಸ್, ಓವರ್ ಆಲ್ ಕೀ ಆನ್ಸರ್ಸನ್ನು ನೋಡಿದಾಗ ವಿಕ್ಟಿಮ್ಸ್ ಆಫ್ ನೆಗೆಟಿವ್ ಮಾರ್ಕಿಂಗ್. ಸೊ ವಿಕ್ಟಿಮ್ಸ್ ಆಫ್ ನೆಗೆಟಿವ್ ಮಾರ್ಕಿಂಗ್ ಆಗಿದೆ. ಸಾಮಾನ್ಯ ಕನ್ನಡ ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ? ದಟ್ ಈಸ್ ತಂದೆ. ವಾಚ್ಯಲಿಂಗಕ್ಕೆ ಉದಾಹರಣೆ ದಟ್ ಈಸ್ ಒಳ್ಳೆಯ. ಸದ್ಧರ್ಮ ಸತಿಯೇ ಸರ್ವಕ್ಕೆ ಸಾಧನಂ. ಸತಿ ಎ ಅನ್ನೋದೇನಾಗುತ್ತೆ? ವಿಭಕ್ತಿ ಪ್ರತ್ಯಯದಲ್ಲಿ ಯಾವುದು? ಪ್ರಥಮವು, ದ್ವಿತೀಯ ಅನ್ನೋ, ತೃತೀಯ ಇಂದ ಚತುರ್ಥಿ, ಗೆ ಇಗೆ, ಅಕ್ಕೆ, ಷಷ್ಠಿಯ, ಸಪ್ತಮಿಯಲ್ಲಿ ಸಂಬೋಧನಾ, ಆ ಎ ಇರ. ಸೊ ಇಲ್ಲಿ ಸಂಬೋಧನಾ ಆಗುತ್ತೆ. ಸೊ ನಿಮಗೆ ಶುಭವಾಗಲಿ ಅಡಿಗೆರೆ ಎಳೆದ ಪದವು ಯಾವುದರ ರೂಪ? ದಟ್ ಈಸ್ ವಿದ್ಯಾರ್ಥಕ ರೂಪ. ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಯಾವುದು ಅಂತ? ದಟ್ ಈಸ್ ಅನುಕರಣಾವ್ಯಯ ಅಂತ ಆಗುತ್ತೆ. ಸೊ ಭೂಮಿ ಈ ಪದವು ಯಾವ ಭಾಷೆಗೆ ಸೇರಿದೆ? ಸಂಸ್ಕೃತ ಪದಕ್ಕೆ ಸೇರಿದೆ. ದ್ವಿರುಕ್ತಿಗೆ ಈ ಪದ ಉದಾಹರಣೆ. ಬೇಗ ಬೇಗ ಅನ್ನೋದು ದ್ವಿರುಕ್ತಿಗೆ ಉದಾಹರಣೆ. ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ. ದಟ್ ಈಸ್ ಬೇಸಿಗೆ. ಬೇಸಿಗೆ ಅನ್ನೋದು ಗ್ರಾಂಥಿಕ ರೂಪ ಆಗುತ್ತೆ. ಕಬ್ಬಿಗ ಪದದ ಸಮನಾರ್ಥಕ ಏನು ಅಂತ ಕೇಳಿದ್ದಾರೆ. ಕವಿ ಅನ್ನೋದು ಕಬ್ಬಿಗ ಪದದ ಸಮನಾರ್ಥಕ. ನಿಮ್ಮ ಹೆಸರು ಏನು ಅಂತ ಕೇಳಿದ್ದಾರೆ. ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಯಾವುದು? ಪ್ರಶ್ನಾರ್ಥಕ. ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ನಾವು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು? ಸ್ವಚ್ಛ ಭಾರತ್ ಅಭಿಯಾನ್. ಸ್ವಚ್ಛ ಭಾರತ್ ಅಭಿಯಾನ್. ಯಾನ ಅಲ್ಲ, ಅದು ಯನಾನೂ ಅಲ್ಲ, ಯಾನ. ಸ್ವಚ್ಛ ಭಾರತ ಅಭಿಯಾನ್. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಆತ್ಮವಿಶ್ವಾಸವೇ ದೊಡ್ಡದಲ್ವಾ? ಸೊ ಸೆಲ್ಫ್ ಕಾನ್ಫಿಡೆನ್ಸ್. ಅಥವಾ ನಾವಿವತ್ತು ಎಷ್ಟೊಂದು ಜನ ಡಿಮೋಟಿವೇಟ್ ಮಾಡ್ತಾರೆ ನಮ್ಮನ್ನು, ಅಥವಾ ನಮ್ಮನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಮನೆಯಲ್ಲೂ ಮಾಡ್ತಾರೆ, ಹೊರಗಡೆನೂ ಮಾಡ್ತಾರೆ. ಸೊ ಆತ್ಮವಿಶ್ವಾಸ ನಮ್ಮಲ್ಲಿ ನಾವಿದ್ದಾಗ, ನಾವು ಮಾಡುವಂಥ ಕೆಲಸದಲ್ಲಿ ಆತ್ಮವಿಶ್ವಾಸ ಇದ್ದಾಗ, ಆತ್ಮವಿಶ್ವಾಸ ಅನ್ನೋದು 1000 ಗೆಳೆಯರಿಗೆ ಸಮ ಅಂತ. ಸೊ ನಾನು ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇರಬೇಕು, ಯಾರೇ ನಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕಿಂತ. ಸೊ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ಸೊ RSQP ಅಂತ ಆಗುತ್ತೆ. RSQP. ಸೊ ಕನ್ನಡದ ರತ್ನತ್ರಯರು ಯಾರು? ಪಂಪ, ಪೊನ್ನ, ರನ್ನ. ಆಯ್ಕೆ 4. ಕರ್ನಾಟಕದ ಕಬೀರ್ ಎಂದು ಕರೆಸಿಕೊಂಡವರು ಶಿಶುನಾಳ ಶರೀಫ್ರು. ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ ಯಾರು ಹೇಳ್ತಾರೆ? GP ರಾಜರತ್ನಂ ಅವರು ಹೇಳ್ತಾರೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ದಟ್ ಇಸ್ ಸ್ವರ. ಲೋಪಸಂಧಿಗೆ ಉದಾಹರಣೆ ನಾವೆಲ್ಲ ಅನ್ನೋದು. ನಾವು ಪ್ಲಸ್ ಎಲ್ಲ ನಾವೆಲ್ಲ ಅನ್ನೋದು ಲೋಪಸಂಧಿ ಆಗುತ್ತೆ.
ಮುಂದಿನ ಪ್ರಶ್ನೆ, ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಯಾವುದು? ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನಾಮವಾಚಕ ಆಗುತ್ತೆ. ಯೋಗಿ ಅನ್ನೋದು ಯಾವ ನಾಮಕ್ಕೆ ಉದಾಹರಣೆ? ಯೋಗಿ ಅನ್ನೋದು ಅನ್ವರ್ಥಕ ನಾಮಕ್ಕೆ ಉದಾಹರಣೆ ಆಗುತ್ತೆ. ಅಂಕಿತ ಅಂದರೆ ಇಟ್ಟಂತ ಹೆಸರು ಬರುತ್ತೆ, ರೂಢಿಂದ ಬಂದಂಥ ರೂಢನಾಮ ಆಗುತ್ತೆ. ಗುಣವಾಚಕ ಅಂದರೆ ಒಂದು ಗುಣ ಇರಬೇಕು, ಆ ಗುಣದಿಂದ ನಾವು ಅಂತಿರ್ತೀವಿ ಕೆಲವೊಬ್ಬರಿಗೆ, ಸೊ ಅದರಲ್ಲಿ ಒಂದು ಗುಣ ಬರುತ್ತೆ. ಬಟ್ ಯೋಗಿ ಅನ್ನೋದಲ್ಲಿ ಅನ್ವರ್ಥಕ ನಾಮ ಕೂಡ ಆಗುತ್ತೆ. ಅಕ್ಕ ಈ ಪದದ ಬಹುವಚನ ರೂಪ. ಅಕ್ಕ ಅಕ್ಕಂದಿರು, ಸೊ ಅಕ್ಕ ಅಕ್ಕಂದಿರು, ಅಕ್ಕಗಳು, ಅಕ್ಕರು, ಅಕ್ಕಯ್ಯಗಳು, ಅಕ್ಕಂದಿರು. ಈ ಒಂದು ಪ್ರಶ್ನೆ ನೋಡಿದ ತಕ್ಷಣ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆನಾ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ. ಅಕ್ಕ ಪದದ ಬಹುವಚನ ರೂಪ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದು ಒಂದು ಜಾಬ್ ಬರುವಂಥ ಪ್ರಶ್ನೆಯಲ್ಲಿ ಕೇಳಿದಾರ ಅನ್ನುವಂಥ ಪ್ರಶ್ನೆನೇ ನಮ್ಗೆ ಬರುತ್ತೆ. ಈ ಒಂದು ಪ್ರಶ್ನೆ ನೋಡಿದ ತಕ್ಷಣ ಪೇಪರ್ ಬಹಳ ಈಸಿ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಬಟ್ ಓವರ್ ಆಲ್ ಆಗಿ ನೋಡಿದಾಗ ಓಕೆ, ಪೇಪರ್ ಇತ್ತು, ಮೀಡಿಯಮ್ ಆಗಿತ್ತು ಅಂತ ಅನ್ಕೋಬೋದು. ಇಷ್ಟು ಇವತ್ತಿನ ಒಂದು 100 ಕ್ವಶನ್ಸ್ಗಳು ಏನೋ KPTCLನ ಜೂನಿಯರ್ ಅಸಿಸ್ಟೆಂಟ್ 2022 ಆಗಸ್ಟ್ 7ನೇ ತಾರೀಕು ನಡೆದಂಥ ಎಕ್ಸಾಮ್ದು ಸೊ ಕೀ ಆನ್ಸರ್ಸ್ ಆಗಿರುತ್ತೆ. ಈ ಕೀ ಆನ್ಸರ್ಸ್ಗಳಲ್ಲಿ ಇದೇ ಫೈನಲ್ ಅಲ್ಲ, ಅಫಿಷಿಯಲ್ ಆಗಿ ಸೊ KE ಅನ್ನುವಂತಹ ಒಂದು ಅಥರೈಸೇಷನ್ ಏನಿದೆ ಅವ್ರು ಏನು ಬಿಡ್ತಾರೆ ಅದೇ ಅಫಿಷಿಯಲ್. ಸೊ ಇದು ನಿಮ್ಮೆಲ್ಲರ ಸಮಾಧಾನಕ್ಕೆ. ಸೊ ಆ ಕಾರಣಕ್ಕಾಗಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಓಪನ್ ಆಗಿ ಕಮೆಂಟನ್ನು ಮಾಡಿ. ಅದರ ಜೊತೆಗೆ ಭಾಳ ಜನ ಕೇಳ್ತಾ ಇದ್ದಾರೆ, ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ಜಾಯಿಂಟ್ ಟೂಲರ್ಗೆ ಮೆಸೇಜಸ್ ಕಾಲ್ಸ್ ಬರ್ತಿದೆ. ಸೊ ಎಕ್ಸಾಮ್ ಆಗಿದೆ, ಎಷ್ಟು ನೆಕ್ಸ್ಟ್ ಏನು ಕಟ್ ಆಫ್ ಎಷ್ಟು ನಮ್ದಾಗುತ್ತಾ ನಿಮ್ದಾಗುತ್ತಾ ಹೇಗೆ ಏನು ಎತ್ತ ಅಂತ. ಸದ್ಯಕ್ಕೆ ಹೇಳೋದಾದರೆ 2 ಲಕ್ಷ ಜನಕ್ಕಿಂತ ಅಧಿಕ ಜನ ಎಕ್ಸಾಮನ್ನು ಬರೆದಿದ್ದಾರೆ. ಬಟ್ ನೀವು ಯಾರದೇ ಮಾರ್ಕ್ಸನ್ನು ಕೇಳೋಕ್ಕೆ ಹೋಗಬೇಡಿ. ಯಾಕೆ ಕೇಳೋಕ್ಕೆ ಹೋಗಬೇಡಿ ಅಂತಂದರೆ, ನೀವು ಕೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಯಾರದೇ ಕೇಳಿದ್ರೆ ನಂದು 80 ಆಗಿದೆ, 75 ಆಗಿದೆ, 65 ಆಗಿದೆ, 70 ಆಗಿದೆ ಅಂತ ಹೇಳ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದರೆ ಯಾರು ಕೂಡ ಕರೆಕ್ಟಾಗಿ ಹೇಳ್ತಾರೆ ಅನ್ನುವಂಥ ನಂಬಿಕೆ ಇರೋದಿಲ್ಲ. ಸೊ ಬಟ್ ಓವರಾಲ್ ಆಗಿ ಯಾರು 75 ಕ್ವಶನ್ಸ್ ಕರೆಕ್ಟ್ ಆಗಬೇಕು ಅಂದರೆ 75ಕ್ಕೆ 75 ಅಂಕಗಳು ಒಂದು ಅಕ್ಯುರೇಟಾಗಿ ಹಾಕ್ದವ್ರು ಕರೆಕ್ಟ್ ಆಗುತ್ತೆ. ಸೊ ಅಕ್ಯುರೇಟ್ ಹಾಕಿಲ್ಲ, ಅವರು ಅಕ್ಯುರೇಟಾಗಿ ಹಾಕ್ತಿಲ್ಲ ಅಂತಂದರೆ ಮೇ ಬಿ 85, 90, 95 ಅಟೆಂಡ್ ಮಾಡಿರ್ತಾರೆ. 95 ಅಟೆಂಡ್ ಮಾಡಿರ್ತಾರೆ ಅಂದರೆ ಮಿನಿಮಮ್ ಒಂದು 10ರಿಂದ 15 ಆದರೂ ಕೆಲವು ರಾಂಗ್ ಆಗಿರುತ್ತೆ ಯೂಶ್ವಲಿ. ಸೊ ರಾಂಗ್ ಆದಾಗ ಅದರಿಂದ ನೆಗೆಟಿವ್ ಮಾರ್ಕಿಂಗ್ ಬಂದಿರುತ್ತೆ. ಸೊ ಸೇಫ್ ಸ್ಕೋರ್ ಎಷ್ಟು ಅನ್ನೋದು ಇವಾಗ ಪ್ರಶ್ನೆ. ಸೊ ಎಷ್ಟು ನಮಗೆ ಸೇಫ್ ಸ್ಕೋರ್ ಸೆಲೆಕ್ಟ್ ಆಗೋಕೆ KPTCLನ ಜೂನಿಯರ್ ಅಸಿಸ್ಟೆಂಟ್ಗೆ ಸೆಲೆಕ್ಟ್ ಆಗೋಕ್ಕೆ ಸೇಫ್ ಸ್ಕೋರ್ ಎಷ್ಟು ಅಂತಂದರೆ, ಸದ್ಯಕ್ಕೆ ಯಾರು GM ಮತ್ತು GM ರೂರಲಲ್ಲಿದ್ದೀರಾ ಒಂದು ಪ್ಲಸ್ ಆರ್ ಮೈನಸ್ 65 ಯಾರ್ಯಾರು ಇದ್ದೀರಾ, 65, 70 ರೇಂಜಲ್ಲಿ ಯಾರು ಇದ್ದೀರಾ ಆ ಒಂದು ಪ್ಲಸ್ ಆರ್ ಮೈನಸ್ 5 ಸೊ ಅವರು ಸೇಫ್ ಸ್ಕೋರ್ ಇರುತ್ತೆ GMಲ್ಲಿ. ಇನ್ನು ಅದರ್ ಕ್ಯಾಟಗರೀಸಲ್ಲಿ ಲೆಸ್ ದೆನ್ 5, ಒಂದು 55ಇಂದ 60, 65ವರೆಗೂ ಒಂದು ಸೇಫ್ ಸ್ಕೋರ್ ಇರುತ್ತೆ. ಬಟ್ 85 ಮಾಡಿದ್ದಾರೆ, ಕಾಂಪಿಟೇಷನ್ ತುಂಬ ಇತ್ತು ಅಂದರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಆಗಿರುತ್ತೆ. ಸೊ ನೆಗೆಟಿವ್ ಕೂಡ ಅವರೆಲ್ಲ ತಕ್ಕೋಬೇಕಾಗುತ್ತೆ. ನೆಗೆಟಿವ್ ಎಲ್ಲ ತಕ್ಕೊಂಡು ಒಬ್ಬರು ಮಾಡಿದ್ದಾರೆ ಅಂದರೆ ಎಲ್ಲರೂ ಮಾಡೋಕ್ಕೂ ಅಸಾಧ್ಯ ಅಲ್ವಾ. ಸೊ ನಂಬರ್ ಆಫ್ ಪೋಸ್ಟ್ ಕೂಡ ಇದೆ ಅವೈಲೇಬಲ್, ಹೋಪ್ ಫಾರ್ ಬೆಸ್ಟ್. ಸೊ ಯಾರು ಸೇಫ್ ಸ್ಕೋರ್ ಎಷ್ಟು ಅಂತ ಕೇಳೋರಿಗೆ GMಲ್ಲಿರೋರಿಗೆ GM ವುಮೆನ್ ಆದರೂ ಇರಿ, GMಲ್ಲಾದರೂ ಇರಿ, ಒಟ್ಟು GM ರೂರಲ್, GM ಕನ್ನಡ ಯಾವುದಾದ್ರಲ್ಲಾದರೂ ಇರಿ, 65 ಇಂದ 70 ರೇಂಜಲ್ಲಿದ್ದರೂ ಒಂದು ಒಳ್ಳೆ ಹೋಪ್ಸ್ ಇಟ್ಕೋಬೋದು. ಅದರ್ ಕ್ಯಾಟಗರೀಸ್ 2A, 2B, OBC, SC, ST ಕ್ಯಾಟಗರಿ 1 50ಇಂದನೂ ನೀವು ಹೋಪ್ಸನ್ನು ಇಟ್ಕೋಬೋದು, ಪಾಸಿಟಿವ್ ಹೋಪ್ಸ್. 50 ಇಂದ 45, 43, 42 ಸ್ವಲ್ಪ ಕಷ್ಟ. ಸೊ ಆದರೂ ಕೂಡ 50+ ಇದ್ದರೆ ಒಳ್ಳೆಯದು. ಸೊ ಈ ರೇಂಜಲ್ಲಿ ಯಾರ್ಯಾರು ಇದ್ದೀರಾ 50 to 55ವರೆಗೂ ಅದರ್ ಕ್ಯಾಟಗರೀಸ್ ಅವರು, ಅಥವಾ ಅಪ್ ಟು 58, 59, ಇನ್ನು 60ಇಂದ 65, 70ವರೆಗೂ ಜನರಲಲ್ಲಿ ಇರೋರಿಗೆ ಒಂದು ಹೋಪ್ಸನ್ನು ಇಟ್ಕೋಬೋದು. ಸೊ ರಿಸಲ್ಟ್ ಬರೋಕ್ಕೆ ಸುಮಾರು ದಿನ ಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಒಂದು ಅರೌಂಡ್ 4-5 ಮಂತ್ಸ್ ಆದರೂ ಬೇಕು. ಸೊ ಕಮಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಏನೋ PC ನೋಟಿಫಿಕೇಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ PC ನೋಟಿಫಿಕೇಷನ್ ಕೂಡ ಆಗ್ಬೋದು ಸದ್ಯದಲ್ಲೇ, ಇವನ್ ಹೊಸ PSI ನೋಟಿಫಿಕೇಷನ್ ಕೂಡ ಆಗ್ಬೋದು. ಸೊ ಆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಇದು ಏನು ಆಗಿದೆ ಇಲ್ಲೇ ಬಿಟ್ಬಿಡಿ. ಇವಾಗ ಆಗಿದೆ, ಮುಗೀತು, ಎಕ್ಸಾಮ್ ಆಗಿದೆ, ಕೀ ಆನ್ಸರ್ಸ್ ನೋಡ್ಕೊಂಡಿದ್ರೆ ನಿಮ್ಮ ಸ್ಕೋರನ್ನು ನೀವು ತಿಳ್ಕೊಳ್ಳಿ, ಬಿಟ್ಬಿಡಿ. ಬಹಳ ಅದ್ರ ಬಗ್ಗೆ ಕೇಳ್ಕೊಂಡು ಕೂತ್ಕೋಬೇಡಿ. ಕೇಳೋದ್ರಿಂದ ಯಾರು ಕೂಡ ಕರೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಹೇಳೋದು ಇಲ್ಲ ಕೂಡ. ಯೂಶ್ವಲಿ ಎಲ್ಲೋ ರೇರ್ ಕೇಸಸ್ ಕರೆಕ್ಟಾಗಿ ಹೇಳ್ತಾರೆ, ಇಲ್ಲಾಂದರೆ ಹೇಳೋದಿಲ್ಲ, ಸುಮ್ಮನೆ ಅವ್ರದ್ದು ಅಂದಾಜಾಗಿ ಹೇಳ್ತಾರೆ. ಸೊ ಸುಮ್ಮನೆ ತೊಗೊಂಡು ಅನ್ನೆಸೆಸರಿ ಟೆನ್ಷನನ್ನು ಕ್ರಿಯೇಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ನ ಒಂದು ಎಕ್ಸಾಮ್ಸ್ ಏನೇನಿದೆ ನಿಮ್ಮದು ಎಕ್ಸಾಮ್ಸ್ಗಳಿಗೆ ಹೋಪ್ ಫಾರ್ ಬೆಸ್ಟ್, ಅದಕ್ಕೂ ಕೂಡ ಒಳ್ಳೆಯದಾಗಲಿ.
ಆಮೇಲೆ ಜಾಯಿಂಟ್ ಟು ಲರ್ನ ಒಂದು ಟೆಲಿಗ್ರಾಮಲ್ಲಿ ನಾವು ಕೂಡ ಏನಾದರೂ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬತ್ತು ಅಪ್ಡೇಟ್ಸ್ ರಿಲೇಟೆಡ್ KPTCL ಆಗಿರ್ಬೋದು. ಇವನ್ ಕಟ್ ಆಫ್ ಬಗ್ಗೆ ಕೂಡ ಒಂದು ಶಾರ್ಟ್ಲಿ ಇನ್ನೊಂದು ಪ್ರಿಡಿಕ್ಷನ್ ಮಾಡಿ ವಿಡಿಯೋನು ಕೂಡ ಮಾಡೋಣ. ಇವನ್ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡೋಣ ಅಂತ ಹೇಳ್ತಾ ಇಷ್ಟು ಇವತ್ತಿನ ಸೆಷನ್ನ ಸ್ಮಾಲ್ ಇನ್ಫಾರ್ಮೇಷನ್. ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.